ನಮಸ್ಕಾರ ವೀಕ್ಷಕರೇ, ಯುಜಿ ನೀಟ್ 2020ಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ 4 ಹೊಸ ಅಪ್ಡೇಟ್ನ ಬಿಟ್ಟಿದೆ. ಅದೇನಪ್ಪ ಅಂದರೆ ಮೊದಲನೇದು ನೋಡ್ಬೋದು, ಯುಜಿ ನೀಟ್ 2020ಗೆ ನೋಂದಾಯಿಸಲಾದ ಅಂದರೆ ರಿಜಿಸ್ಟ್ರೇಷನ್ ಮಾಡುವಂಥ ವಿದ್ಯಾರ್ಥಿಗಳ ತಾತ್ಕಾಲಿಕ ಪಟ್ಟಿ ಅಂತ ಇದೆ. ಸೊ ಇದು ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್ಗಳಿಗಾಗಿದೆ. ಸೊ ಎರಡನೇದಲ್ಲಿ ಪ್ರೊವೈಸ್ನಲ್ ಲಿಸ್ಟ್ ಆಫ್ ಕರ್ನಾಟಕ UG CET 2020 ಕ್ಯಾಂಡಿಡೇಟ್ಸ್ ನಾಟ್ ಚೇಂಜ್, ಅಂದರೆ ಯಾವುದೇ ರೀತಿ ಮಾಡಿಫಿಕೇಷನ್ ಮಾಡಿಲ್ಲ. ಯಾರು ಕರ್ನಾಟಕ ಸೀಟ್ಗೆ ಅಪ್ಲೈ ಮಾಡಿದ್ದು UG ನೀಟ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೋ ಅಂಥ ವಿದ್ಯಾರ್ಥಿಗಳ ಪಟ್ಟಿ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಒಂದು ನಿಮಗೆ PDF ಓಪನ್ ಆಗುತ್ತೆ. ಅದರೊಳಗಡೆ ನಿಮ್ಮ ಹೆಸರು ಬಂದರೆ ಓಕೆ, ಒಂದು ವೇಳೆ ಬಂದಿಲ್ಲಪ್ಪ ಅಂದರೆ ನಿಮಗೆ KEಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ದಯವಿಟ್ಟು ನಿಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಯರ್ಲಾಗಿ ಬರ್ತದೆ, ಇಫ್ ನಾಟ್ ಲಿಸ್ಟೆಡ್ ಇನ್ ದಿಸ್ ಫಾಲೋವಿಂಗ್ ಅಂತ ಹೇಳ್ತಾ ಇದ್ದಾರೆ. ಅದರೊಳಗಡೆ ನಿಮ್ಮ ಹೆಸರು ಬಂದಿಲ್ಲಪ್ಪ ಅಂದರೆ ನಿಮಗೆ ರಿಪೋರ್ಟ್ ಮಾಡಲೇಬೇಕಾಗುತ್ತೆ. ಸೊ ಮೂರನೇದು UG ನೀಟ್ 2020ಗಾಗಿ ಹೊಸದಾಗಿ ನೋಂದಾಯಿತ ಕರ್ನಾಟಕ ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟಿ. ಹೊಸದಾಗಿ ಅಂದರೆ ಯಾರು ಸೀಟಿಗೆ ಅಪ್ಲೈ ಮಾಡಿರಲು ಡೈರೆಕ್ಟಾಗಿ ನೀಟ್ಗೆ ಅಪ್ಲೈ ಮಾಡಿರ್ತಾರೋ ಅಂಥ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ನಿಮ್ಮ ಹೆಸರು ಅಲ್ಲಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇದ್ದಿಲ್ಲಪ್ಪ ಅಂದರೆ ದಯವಿಟ್ಟು KEಗೆ ರಿಪೋರ್ಟ್ ಮಾಡಿ. ಸೊ ನಾಲ್ಕನೇದು UG ನೀಟ್ 2020 ಕರ್ನಾಟಕ UG CET 2020 ತರುವಾಯ UG ನೀಟ್ 2020ಗೆ ಮಾರ್ಪಾಡು ಮಾಡಲು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟಿ ಅಂತ ಇದೆ. ಅಂದರೆ ಯಾರು ಆಲ್ರೆಡಿ UG CETಗೆ ಅಪ್ಲೈ ಮಾಡಿರ್ತೀರಾ ಮತ್ತು UG ನೀಟ್ಗೆ ಸ್ವಲ್ಪ ಮಾಡಿಫಿಕೇಷನ್ ಮಾಡಿರ್ತೀರಿ, ಅಲ್ಲಿ ಕನ್ನಡ ಮೀಡಿಯಮ್ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಗಲಿ, ರಿಲಿಜಿಯಸ್ ಮೈನಾರಿಟಿಯಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡಿದಾಗ ಸೊ ಅಂಥ ವಿದ್ಯಾರ್ಥಿಗಳಿಗಾಗಿ ಇದು 4ನೇ ಲಿಂಕ್ ಇದೆ. ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇದ್ದಿಲ್ಲಪ್ಪ ಅಂದರೆ ನಿಮಗೆ KEಗೆ ರಿಪೋರ್ಟ್ ಮಾಡಬೇಕಾಗತ್ತೆ. ಓಕೆ, ಇವು ಭಾಳ ಮುಖ್ಯವಾಗಿರುವಂತಹ 4 ಪಾಯಿಂಟ್ಸ್ ಆಗಿವೆ. ಇದನ್ನು ಕರೆಕ್ಟಾಗಿ ನಿಮಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದರೊಳಗಡೆ ಮೆನ್ಷನ್ ಮಾಡಿರುವಂತಹ ಹೆಸರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹೆಸರಲ್ಲಿ ಇದ್ದಿಲ್ಲಪ್ಪ ಅಂದರೆ ನೀವು KEಗೆ ರಿಪೋರ್ಟ್ ಮಾಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಮತ್ತೆ ನಿಮಗೆ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ನೀಡ್ತಾ ಇರ್ತೇನೆ. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.